ಹಲೋ ಫ್ರೆಂಡ್ಸ್, ಇವತ್ತು ನಿಮಗಾಗಿ ಒಂದು ಒಳ್ಳೆ ಬಿಸ್ನೆಸ್ ಟಾಪಿಕ್ನ ತಗೊಂಡು ಬಂದಿದ್ದೀನಿ. ಅದೇ ಟೀ ಪೌಡರ್ ಬಿಸ್ನೆಸ್. ಈ ಬಿಸ್ನೆಸ್ನ ಹೇಗೆ ಶುರು ಮಾಡೋದು, ರಿಜಿಸ್ಟ್ರೇಷನ್ ಪ್ರಾಸೆಸ್ ಏನು, ರಾ ಮೆಟೀರಿಯಲ್ಸ್ ಏನ್ ಬೇಕಾಗುತ್ತೆ, ಹಾಗೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ, ಲಾಭ ಎಷ್ಟಿರುತ್ತೆ, ಹಾಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು, ಸೊ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ಪ್ರತಿಯೊಬ್ಬರಿಗೂ ಬಿಸ್ನೆಸ್ ಟಿಪ್ಸ್, ಹಾಗೆ ಈ ಬಿಸ್ನೆಸ್ಗೆ ಸಂಬಂಧಿಸಿದಂತಹ ಲೋನ್ ಪ್ರೊಸೀಡಿಂಗ್ಸ್, ಗವರ್ಮೆಂಟ್ ಕೊಡುವಂತಹ ಸಬ್ಸಿಡಿ ವಿವರಗಳು, ಹಾಗೆ ಇದಕ್ಕೆ ಬೇಕಾಗುವಂತಹ ಮಷಿನ್ಗಳ ವಿವರಗಳು, ಸೊ ಇದೆಲ್ಲವನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡಂತವ್ರಿಗೆ ಮಾತ್ರನೇ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಮೇಲ್ ಐಡಿನ ನಾವು ಕೊಡ್ತೀವಿ. ಸೊ ಅವರು ತಮಗೆ ಏನೇ ಮಾಹಿತಿ ಬೇಕಿತ್ತಂದ್ರೂ ಅವರು ನಮ್ಮ ಬಿಸ್ನೆಸ್ ಎಕ್ಸ್ಪರ್ಟ್ಗಳ ಜೊತೆಗೆ ಸಂಪರ್ಕ ಮಾಡಿಕೊಂಡು ಮಾಹಿತಿನ ಪಡ್ಕೊಳ್ಬಹುದು. ಫ್ರೆಂಡ್ಸ್, ಈ ವಿಚಾರದ ಬಗ್ಗೆ ನಾನು ತುಂಬಾ R&D ಮಾಡಿ ಓನ್ಲಿ ಜೆನ್ಯೂನ್ ಇನ್ಫಾರ್ಮೇಶನ್ ಮಾತ್ರ ನಾನಿಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ 10,000 ಲೈಕ್ಸ್ ನ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಹಾಗಾಗಿ ನೀವೆಲ್ಲರೂ ಕೂಡ ಆ ಟಾರ್ಗೆಟ್ ನ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಯುವಂತ ಅಭ್ಯಾಸ ಇದ್ದೇ ಇರುತ್ತೆ. ಹಾಗಾಗಿ 365 ಡೇಸ್ ಈ ಟೀ ಪೌಡರ್ಗೆ ಡಿಮಾಂಡ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ನೀವು ನಿಮ್ಮ ಮನೆಗೆ ಕಿರಾಣಿ ಸಾಮಾನುಗಳನ್ನ ತರುವಾಗ ಖಂಡಿತ 1/2 kg ಇಲ್ಲ 1 kg ಟೀ ಪೌಡರ್ನ ತಂದೇ ತರ್ತೀರಾ. ಯಾಕೆಂದ್ರೆ ಈ ಟೀ ಪೌಡರ್ನ ಅಷ್ಟು ಜನ ಬಳಸ್ತಾರೆ. ತುಂಬಾ ಜನ ಈ ಟೀಗೆ ತುಂಬಾ ಅಡಿಕ್ಟ್ ಆಗಿರ್ತಾರೆ. ಹಾಗಾಗಿ ಈ ಟೀ ಪೌಡರ್ ಬಿಸ್ನೆಸ್ ಎವರ್ಗ್ರೀನ್ ಬಿಸ್ನೆಸ್ ಅಂತ ಹೇಳ್ಬೋದು. ನಮ್ ದೇಶದಲ್ಲಿ ಅಸ್ಸಾಂನಿಂದ 70% ಟೀ ಪೌಡರ್ ಬೇರೆ ರಾಷ್ಟ್ರಗಳಿಗೆ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಟೀ ಪೌಡರ್ ಮ್ಯಾನುಫ್ಯಾಕ್ಚರಿಂಗ್ ಹೇಗ್ ಮಾಡೋದು ಅಂತ ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಬಿಸ್ನೆಸ್ಗೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಏನು ಅಂತ ನೋಡೋಣ. ನಾವು ಈ ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ರೆ ಕಡ್ಡಾಯವಾಗಿ GST ಫೈಲ್ ಮಾಡಬೇಕಾಗತ್ತೆ. ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ GSTನ ನೀವು ನಮೂದಿಸ್ಕೋಬಹುದು. ಹಾಗೆ ಟ್ರೇಡ್ ಲೈಸೆನ್ಸ್ ನ ಲೋಕಲ್ ಮುನ್ಸಿಪಾಲಿಟಿಯಿಂದ ತಗೊಳ್ಬೇಕಾಗತ್ತೆ. ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಇಂದ ನೀವು ಲೈಸೆನ್ಸ್ ಪಡ್ಕೊಳ್ಬೇಕಾಗತ್ತೆ. ಅದನ್ನ ನೀವು ಲೋಕಲ್ ಆಫೀಸರ್ಸ್ ಇಂದ ಪಡ್ಕೊಳ್ಬಹುದು. ಸೊ 1 ವೀಕ್ ಅಲ್ಲಿ ನಿಮಗೆ ಈ ಲೈಸೆನ್ಸ್ ಸಿಗುತ್ತೆ. ಹಾಗೆ ನೀವು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು 10 ರಿಂದ 15 ಜನ ಲೇಬರ್ಸ್ ಬೇಕಾಗುತ್ತೆ. ಹಾಗಾಗಿ ಲೇಬರ್ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ. ಹಾಗೆ ನೀವು ಕಂಪನಿಯ ಲೋಗೋ ಮತ್ತೆ ಲೇಬಲ್ಸ್ ಗಳನ್ನ ಡಿಸೈನ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಹೀಗೆ ಕಂಪನಿ ಲೋಗೋ ಮತ್ತೆ ಲೇಬಲ್ಗೋಸ್ಕರ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ. ಇನ್ನು ನಮಗೆ ಈ ಬಿಸ್ನೆಸ್ ಮಾಡೋದಕ್ಕೆ ಜಾಗ ಎಷ್ಟು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ನಮ್ಮ ಈ ಬಿಸ್ನೆಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ತುಂಬಾ ರಾ ಮೆಟೀರಿಯಲ್ಸ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಮಿನಿಮಮ್ ಆಗಿ ಒಂದು 150 ಅಡಿ ಜಾಗ ಇರುವಂತದ್ದು ಬೇಕಾಗುತ್ತೆ. ಸೊ ಇದನ್ನೇ ನಾವು ಶಾಪ್ ಹಾಗೆ ಗೋಡೌನ್ ಅಂತ ಬಳಸ್ಕೋಬಹುದು. ನಾವು ಈ ಟೀ ಪೌಡರ್ ತಯಾರಿಯಲ್ಲಿ ನೋಡೋದಾದ್ರೆ ನಮಗೆ 3 ತರ ಟೀ ಪೌಡರ್ ಸಿಗುತ್ತೆ. ಒಂದು ಬೀಜಗಳಿರುವಂತದ್ದು, ಇದು ಪ್ರೈಮ್ ಕ್ವಾಲಿಟಿ. ಈ ತಾಜ್ ಮಹಲ್ ಟೀ ನೀವು ನೋಡಿರ್ತೀರಲ್ವಾ, ಸೊ ಬೀಜ ಇರುವಂತದ್ದು ಇದು ಪ್ರೈಮ್ ಕ್ವಾಲಿಟಿ. ಇನ್ನು ಎರಡನೇದು ನಾರ್ಮಲ್ ಟೀ ಪೌಡರ್. ಸಾಮಾನ್ಯವಾಗಿ ಇದನ್ನ ನಾವು ಮನೆಗಳಲ್ಲಿ ಉಪಯೋಗಿಸ್ತೀವಿ. ಈ ಟೀ ಪೌಡರ್ ಮೀಡಿಯಂ ಕಟಿಂಗ್ ಇಂದ ಸಿಗುತ್ತೆ ಅಂತ ಹೇಳ್ಬೋದು. ಬಿಸ್ನೆಸ್ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ನೀವು ಈ ಟೀ ಪೌಡರ್ನ ಎಲ್ಲೇ ನೋಡಿದ್ರು 25 kg, 30 kg, 50 kg ಅಂತ ಪ್ಯಾಕ್ಗಳಲ್ಲಿ ಸಿಗುತ್ತೆ. ಇವುಗಳನ್ನ ನೇರವಾಗಿ ಅಸ್ಸಾಂನಿಂದ ಕೆಲವೊಂದು ಜಾಗಗಳಿಗೆ ಹೋಲ್ಸೇಲರ್ಸ್ ತರಿಸ್ಕೊಂಡು ಮಾರ್ತಾರೆ. ಸೊ ಹಾಗಾಗಿ ನೀವು ಅವರಿಂದಲೂ ಕೊಂಡ್ಕೊಳ್ಬಹುದು. ಆದ್ರೆ ನೇರವಾಗಿ ಅಸ್ಸಾಂನಿಂದ ಕೊಂಡ್ಕೊಳ್ಳೋದಕ್ಕೂ ಮತ್ತೆ ಇವರಿಂದ ಕೊಂಡ್ಕೊಳ್ಳೋದಕ್ಕೂ 50 ರೂಪಾಯಿ ನಿಮಗೆ ವ್ಯತ್ಯಾಸ ಕಾಣುತ್ತೆ. ನಾವು ನಮ್ಮ ಸ್ವಂತ ಬ್ರ್ಯಾಂಡಿಂಗ್ ಇಂದ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ನಾವು ಒಳ್ಳೆ ಕ್ವಾಲಿಟಿ ಇರೋದನ್ನೇ ತಗೊಳ್ಬೇಕಾಗುತ್ತೆ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಗೂಗಲ್ ಅಲ್ಲಿ ನೀವು ನೇರವಾಗಿ assamteasellers.in ಅಂತ ಸರ್ಚ್ ಮಾಡಬಹುದು. ಸೊ ಇಲ್ಲಿ ನಿಮಗೆ ಈ ವೆಬ್ಸೈಟ್ ಓಪನ್ ಆದ್ಮೇಲೆ ನೀವು ಇಲ್ಲಿ ನೋಡಬಹುದು ಅಸ್ಸಾಂ ಟೀ ಫ್ರಮ್ ಡೈರೆಕ್ಟ್ ಅಸ್ಸಾಂ. ಸೊ ಹೀಗೆ ಕಂಪ್ಲೀಟ್ ಡೀಟೇಲ್ಸ್ ನ, ಅದರ ರೇಟ್ ಇರಬಹುದು ಅಥವಾ ಬೇರೆ ಡೀಟೇಲ್ಸ್, ಸೊ ಕಂಪ್ಲೀಟ್ ಡೀಟೇಲ್ಸ್ ನ ನೀವು ಇಲ್ಲಿ ನೋಡಬಹುದು. ಬ್ಲೆಂಡ್ ಗಾರ್ಡಿಯನ್ PB1 ಕ್ವಾಲಿಟಿ 150 ರೂಪೀಸ್ ಇದೆ, BOP 150 ರೂಪೀಸ್ ಇದೆ. ಇದು ನಾರ್ಮಲ್ ಕ್ವಾಲಿಟಿದಾಯ್ತು. ಹಾಗೆ ಗ್ರೇಡಿಂಗ್ ಕ್ವಾಲಿಟಿ ನಾವು ನೋಡೋದಾದ್ರೆ ಗಾರ್ಡನ್ CP ಆದ್ರೆ 180 ರೂಪೀಸ್ ಇದೆ, ಗಾರ್ಡನ್ PP ಆದ್ರೆ 210 ರೂಪೀಸ್ ಇದೆ. ಸೊ ಇಲ್ಲಿ ದಿನದಿಂದ ದಿನಕ್ಕೆ ರೇಟ್ಗಳು ಬದಲಾಗ್ತಾನೆ ಇರುತ್ತೆ. ಈ ರೇಟ್ ಜೊತೆಗೆ ನಮಗೆ ಸೆಲ್ಲರ್ಸ್ ಡೀಟೇಲ್ಸ್ ಇಲ್ಲಿ ಇಡ್ತಾರೆ. ಸೊ ನಾವು ಅವ್ರನ್ನ ಸಂಪರ್ಕ ಮಾಡಬಹುದು ಅಥವಾ ನೇರವಾಗಿ ಅಲ್ಲಿಗೆ ಹೋಗಿ ಭೇಟಿ ಮಾಡಿ ಅವನ್ನ ಕೊಂಡ್ಕೊಳ್ಬಹುದು. ನೆಕ್ಸ್ಟ್ ಟೈಮ್ ನೀವು ಕೊಂಡ್ಕೊಳ್ಳುವಾಗ ಇದೇ ಕ್ವಾಲಿಟಿನ ನೇರವಾಗಿ ಕೊಂಡ್ಕೊಳ್ಬಹುದು. ಆದ್ರೆ ತುಂಬಾ ಜನ ನೇರವಾಗಿ ಅಲ್ಲಿಗೆ ಹೋಗಿ ಕ್ವಾಲಿಟಿನ ನೋಡಿ ಆರ್ಡರ್ನ ಪ್ಲೇಸ್ ಮಾಡ್ತಾರೆ. ನಾವು ನಮ್ದೇ ಆದಂತಹ ಬ್ರ್ಯಾಂಡ್ ಮೂಲಕ ಮಾರಾಟ ಮಾಡೋದ್ರಿಂದ ನಾವು ನೇರವಾಗಿ ಅಲ್ಲಿಗೆ ಹೋಗಿ ಟೆಸ್ಟ್ ಮಾಡಿ ಕ್ವಾಲಿಟಿ ಇರುವಂತದ್ದನ್ನ ತಗೊಳ್ಳೋದು ತುಂಬಾ ಒಳ್ಳೆಯದು. ಪ್ರೈಮ್ ಕ್ವಾಲಿಟಿಯಲ್ಲಿ ಡಸ್ಟ್ ಟೀ ಪೌಡರ್ನ ಮಿಕ್ಸ್ ಮಾಡೋದಿಲ್ಲ. ಹಾಗಾಗಿ ಆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಈ ಡಸ್ಟ್ ಕ್ವಾಲಿಟಿನ 25 kg, 30 kg, 40 kg, ಸೊ ಈ ತರ ಚೀಲಗಳಲ್ಲೇ ಕೊಡ್ತಾರೆ. ಹಾಗಾಗಿ ದೊಡ್ಡ ದೊಡ್ಡ ಕಂಪನಿಗಳು ಪ್ರೈಮ್ ಕ್ವಾಲಿಟಿ, ಡಸ್ಟ್ ಕ್ವಾಲಿಟಿ ಅಂತ ತಗೊಳ್ಳುತ್ತವೆ. ಹಾಗೆ ಅದನ್ನ ಪ್ಯಾಕ್ಗಳಲ್ಲಿ ಮೆನ್ಷನ್ ಮಾಡುತ್ತವೆ. ಸೊ ನೀವು ಕೂಡ ನಿಮ್ಮ ಪ್ಯಾಕ್ಗಳ ಮೇಲೆ ಡಸ್ಟ್ ಕ್ವಾಲಿಟಿನ, ಪ್ರೈಮ್ ಕ್ವಾಲಿಟಿನ ಅಂತ ಮೆನ್ಷನ್ ಮಾಡಬಹುದು. ಯಾಕೆಂದ್ರೆ ಕೆಲವರು ಡಸ್ಟ್ ಕ್ವಾಲಿಟಿನ ಕೊಂಡ್ಕೊಳ್ಳುವಂತವರು ಅದನ್ನ ಹುಡುಕಿ ತಗೊಳ್ತಾರೆ. ಯಾಕೆಂದ್ರೆ ತುಂಬಾ ಜನ ಡಸ್ಟ್ ಕ್ವಾಲಿಟಿನ ಕೊಂಡ್ಕೊಳ್ತಾರೆ. ಕಾರಣ ಅದ್ರ ಬೆಲೆ ಕಡಿಮೆ ಇರುತ್ತೆ ಮತ್ತೆ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಪ್ರೈಮ್ ಕ್ವಾಲಿಟಿ ನೋಡೋದಾದ್ರೆ ಇದರ ಸೇಲ್ ಮಾರ್ಕೆಟ್ ಅಲ್ಲಿ ತುಂಬಾನೇ ಹೆಚ್ಚಿದೆ ಅಂತ ಹೇಳ್ಬೋದು. ಈಗ ಇದ್ರ ಪ್ಯಾಕಿಂಗ್ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾವು ಇವುಗಳನ್ನ ತಂದಾದ್ಮೇಲೆ
ತುಂಬಾ ಚೆನ್ನಾಗಿ ಸ್ವಚ್ಛ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಚಿಕ್ಕ ಪುಟ್ಟ ಧೂಳಿರಬಹುದು ಅಥವಾ ಏನೇ ಕಸ ಇದ್ರೂ ಕೂಡ ಅದನ್ನ ನಾವು ಸಂಪೂರ್ಣವಾಗಿ ಸ್ವಚ್ಛ ಮಾಡ್ಕೊಳ್ಬೇಕಾಗತ್ತೆ. ಅದರ ನಂತರನೇ ನಾವು ಇವುಗಳನ್ನ ಪೌಚ್ ಪ್ಯಾಕಿಂಗ್ ಮಾಡ್ಕೋಬೇಕಾಗತ್ತೆ. ಪೌಚ್ ಪ್ಯಾಕಿಂಗ್ ಅನ್ನೋದು ಮಾರ್ಕೆಟ್ ಅಲ್ಲಿ 10 ರೂಪಾಯಿಂದ ಹಿಡಿದು 50 ರೂಪಾಯಿ, 100 ರೂಪಾಯಿ, 150 ಹೀಗೆ ಇದರ ಜೊತೆಗೆ 50 ಗ್ರಾಮ್, 100 ಗ್ರಾಮ್, 250 ಗ್ರಾಮ್, ಹಾಫ್ ಕೆಜಿ ಈ ರೀತಿನೂ ಸಿಗ್ತಾ ಇದೆ. ನಾವು ಕಂಪನಿ ಲೋಗೋ ಹಾಗೇನೆ ಲೇಬಲ್ಗಳನ್ನ ಮುಂಚೆನೆ ಡಿಸೈನ್ ಮಾಡಿಸಿರೋದ್ರಿಂದ ನಾವು ಇವುಗಳನ್ನ ಕೈಯಿಂದಲೇ ಪ್ಯಾಕ್ ಮಾಡಬಹುದು. ಅಥವಾ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ indiamart.com ಅಲ್ಲಿ ನೋಡೋ ಹಾಗೆ ಈ ಪ್ಯಾಕಿಂಗ್ ಮಷಿನ್ಗಳು ಸಿಗುತ್ತೆ. ಸೊ ಅವುಗಳನ್ನ ನಾವು ಕೊಂಡ್ಕೊಳ್ಬಹುದು. ಇದರಲ್ಲಿ ನೇರವಾಗಿ 10 ಕೆಜಿ ಟೀ ಪೌಡರ್ನ ಹಾಕಿದ್ರೆ ಅದು 10 ಕೆಜಿ ಟೀ ಪೌಡರ್ ಪ್ಯಾಕ್ ಆಗಿ ನೀಟಾಗಿ ನಮಗೆ ಹೊರಗಡೆ ಸಿಗುತ್ತೆ. ಇದು ನಿಮಗೆ 1 ಅವರ್ಗೆ 20 ಕೆಜಿ ವರೆಗೂ ಪ್ಯಾಕಿಂಗ್ ಮಾಡುತ್ತೆ. ಸೊ ಈ ಮಷೀನು ಮಾರ್ಕೆಟ್ ಅಲ್ಲಿ ಪ್ರೈಮ್ ಕ್ವಾಲಿಟಿದು 3.5 ಲಕ್ಷದಿಂದ ಶುರುವಾಗುತ್ತೆ. ಹಾಗೆ ಇನ್ನೊಂದು ಮಷೀನ್ ಇದೆ, ಅದು 1,40,000. ಸೊ ಅದನ್ನು ಸಹ ತಗೊಂಡ್ಕೊಳ್ಬಹುದು. ಸೊ ಹಾಗಾಗಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡಿ ತಗೊಳ್ಬಹುದು. ನಾವ್ ಇದರಲ್ಲಿ ರೋಲ್ಸ್ ಗಳನ್ನ ಹಾಕಿದ್ರೆ ಇದು ಪ್ಯಾಕಿಂಗ್ ಆಗಿ ನೇರವಾಗಿ ಹೊರಗಡೆ ಬರುತ್ತೆ. ಸೊ ಇದು ನಮಗೆ ಗುಜರಾತ್ ಹಾಗೆ ಮುಂಬೈಯಲ್ಲಿ ಹೆಚ್ಚು ಸೇಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ಅವ್ರ ಹತ್ರ ನೇರವಾಗಿ ಮಾತಾಡ್ಕೊಳ್ಳೋದ್ರ ಮೂಲಕ ಒಳ್ಳೆ ರೇಟ್ ಮಾತಾಡ್ಕೊಂಡು ನೀವು ಕೊಂಡ್ಕೊಳ್ಬಹುದು. ಒಂದ್ ವೇಳೆ ಈ ಮಷಿನ್ ರೇಟ್ ನಿಮಗೆ ಜಾಸ್ತಿ ಆಗುತ್ತೆ, ಅಷ್ಟು ಬಂಡವಾಳ ಹಾಕಕ್ಕಾಗಲ್ಲ ಅಂತಿದ್ರೆ ನೀವು ಕಡಿಮೆ ಬಂಡವಾಳದಲ್ಲೂ ಮಾಡಬಹುದು. ಈ ಫಾಯಿಲ್ ಪ್ಯಾಕ್ಸ್ ಇಂದ ನಾವು ಪ್ಯಾಕ್ ಮಾಡ್ಕೊಳ್ಬಹುದು 50 ಗ್ರಾಮ್, 100 ಗ್ರಾಮ್ ತರ ಹೀಗೂ ನಾವು ಮಾಡಬಹುದು. ಅಂದ್ರೆ ಮಷಿನ್ಗಳಿಲ್ದೇನೆ ಈ ಬಿಸ್ನೆಸ್ ನ ನಾವು ರನ್ ಮಾಡಬಹುದು. ಈ ಲೇಬಲ್ಗೆ ಸಂಬಂಧಿಸಿದ ಹಾಗೆ ಈ ಕವರ್ಗಳು ಎಲ್ಲಿ ಸಿಗುತ್ತೆ ಅಂತ ತುಂಬಾ ಜನರಿಗೆ ಡೌಟ್ ಇರುತ್ತೆ. ಸೊ ಇದನ್ನ ನೀವು ಲೋಕಲ್ ಅಲ್ಲಿರುವಂತಹ ಪ್ರಿಂಟಿಂಗ್ ಪ್ರೆಸ್ನವ್ರನ್ನ ಕೇಳಿದ್ರೆ ಅವ್ರು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾರೆ. ಸೊ ನೀವು ಈ ಮೂಲಕ ಸಹ ಕೊಂಡ್ಕೊಳ್ಬಹುದು. ಸೊ ಇದನ್ನ ಕೆಜಿ ಲೆಕ್ಕದಲ್ಲಿ ಮಾರ್ತಾರೆ, ನಾವು ಅದನ್ನ ಹಾಗೆ ತಗೊಳ್ಬೇಕಾಗತ್ತೆ. ಇದರ ಜೊತೆಗೆ ಈ ರಟ್ಟಿನಂತಹ ಮೆಟೀರಿಯಲ್ ಅಲ್ಲೂ ಕೂಡ ಇದರ ಪ್ಯಾಕಿಂಗ್ ಅನ್ನ ಮಾಡ್ತಾರೆ. ಆದ್ರೆ ಇದು ಮಳೆ ಏನಾದ್ರೂ ಬಂದ್ರೆ ಅದು ನೆನೆಯುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಫಾಯಿಲ್ ಪ್ಯಾಕಿಂಗ್ ಅಲ್ಲಿ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಈಗ ಇದರ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ, ಹಾಗೆ ಇದರಲ್ಲಿ ಲಾಭ ಏನು ಅಂತ ನೋಡೋಣ. ನಾವು ರಾ ಮೆಟೀರಿಯಲ್ಸ್ ಅಂತ ನೋಡೋದಾದ್ರೆ ಟೀ ಪೌಡರ್ನ ತಗೊಳ್ಬೇಕಾಗುತ್ತೆ. ಇದಕ್ಕೆ ಅಂತ 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇದರಲ್ಲಿ 30,000 ಡಸ್ಟ್ ಟೀ ಪೌಡರ್ಗೆ, ಹಾಗೆ ಪ್ರೈಮ್ ಕ್ವಾಲಿಟಿಗೆ 70,000 ಅಂತ ಆಗುತ್ತೆ. ಇನ್ನು ಇದು ಮಾರ್ಕೆಟ್ ಅಲ್ಲಿ ಕೆಜಿಗೆ ಎಷ್ಟು ಸಿಗುತ್ತೆ ಅಂತ ತುಂಬಾ ಜನರಿಗೆ ಡೌಟ್ ಇರುತ್ತೆ. ನಾವು ನೇರವಾಗಿ ಅಸ್ಸಾಂಗೆ ಹೋದ್ರೆ ನಮಗೆ ಕೆಜಿ 150 ರೂಪಾಯಿಂದ ಶುರುವಾಗುತ್ತೆ. ಹಾಗೆ ಅದು ಇದು ಖರ್ಚು ಅಂತ ಅನ್ಕೊಂಡು ಕೆಜಿಗೆ ಒಂದು 20 ರೂಪಾಯಿ ಜಾಸ್ತಿ ಆಗುತ್ತೆ ಅನ್ಕೊಳ್ಳೋಣ. ಸೊ ಅಲ್ಲಿಗೆ ನಮ್ಮ ಕೆಜಿಗೆ 170 ರೂಪಾಯಿ ಆಗುತ್ತೆ. ಇದು ಅಸ್ಸಾಮಿಂದ ನೇರವಾಗಿ ತಂದ್ರೆ. ಅಸ್ಸಾಮಲ್ಲಿ ನೀವು ನೇರವಾಗಿ ತಂದ್ರೆ 170 ರೂಪಾಯಿಂದ ಹಿಡಿದು 250 ರೂಪಾಯಿ ಇದೆ, 300 ಇದೆ, 400 ಇದೆ. ಸೊ ಹೀಗೆ 1 ಲಕ್ಷ ರೂಪಾಯಿ ನಮಗೆ ಟೀ ಪೌಡರ್ಗೆ ಅಂತ ಖರ್ಚಾಗುತ್ತೆ. ಹಾಗೆ ಮಷಿನ್ಗೆ ಅಂತ 1.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಹಾಗೆ ಫಾಯಿಲ್ ಕವರ್ಸ್ಗೆ ಅಂತ ಒಂದು 10,000 ರೂಪಾಯಿ ಖರ್ಚಾಗುತ್ತೆ. ಒಂದ್ ವೇಳೆ ನಾವು ಈ ಮಷೀನ್ ತಗೊಂಡಿಲ್ಲ ಅಂದ್ರೆ ಇವನ್ನ ಸೀಲ್ ಮಾಡೋದಕ್ಕೆ ಸೀಲಿಂಗ್ ಮಷೀನ್ ತಗೊಳ್ಬೇಕಾಗುತ್ತೆ. ಸೊ ಸೆವೆನಾ ಕಂಪನಿ ನೀವು ತಗೊಂಡ್ರೆ ಸುಮಾರು 2,500 ರೂಪಾಯಿ ಆಗುತ್ತೆ. ಇನ್ನು GST, ರಿಜಿಸ್ಟ್ರೇಷನ್ ಹಾಗೆ ಲೇಬಲ್ ಖರ್ಚು ಅಂತ ಹೇಳಿ ಒಂದು 10,000 ರೂಪಾಯಿ ಖರ್ಚಾಗುತ್ತೆ. ಹಾಗೆ ಶಾಪ್ ಏನಾದ್ರೂ ನಿಮ್ದು ಸ್ವಂತದ್ದಾಗಿದ್ರೆ ಯಾವುದೇ ಖರ್ಚಿರೋದಿಲ್ಲ. ಒಂದ್ ವೇಳೆ ರೆಂಟಿಗೆ ಅಂತ ತಗೊಂಡ್ರೆ 25ರಿಂದ 30,000 ರೂಪಾಯಿ ಖರ್ಚಾಗುತ್ತೆ. ಸೊ ಟೋಟಲ್ ಆಗಿ ಈ ಬಿಸ್ನೆಸ್ಗೆ ಬಂಡವಾಳ ಅಂತ 3 ಲಕ್ಷ ರೂಪಾಯಿ ಬೇಕಾಗುತ್ತೆ. ಸೊ ನಾವು ಹೇಳ್ದಂತೆ ನೀವು ಅಸ್ಸಾಮಿಂದ ನೇರವಾಗಿ ತಂದ್ರೆ 1 ಕೆಜಿ ಟೀ ಪೌಡರ್ ನಿಮಗೆಲ್ಲ ಖರ್ಚು ಸೇರಿ 170 ರೂಪಾಯಿ ಆಗುತ್ತೆ. ಒಂದ್ ವೇಳೆ ನೀವು ಒಂದ್ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋ ತಗೊಂಡ್ರೆ 200 ರೂಪಾಯಿ ಆಗುತ್ತೆ, 250 ರೂಪಾಯಿ ಇದೆ, 300 ಇದೆ, 350, 400 ಹೀಗೆ ನೀವು ತಗೊಳ್ಳುವಂತಹ ಕ್ವಾಲಿಟಿ ಮೇಲೆ ಈ ಬಿಸ್ನೆಸ್ ನ ಲಾಭ ಅನ್ನೋಂಥದ್ದಿರುತ್ತೆ. ನಾವೀಗ ಮಾರ್ಕೆಟ್ ಅಲ್ಲಿ 200ರಿಂದ 250 ರೂಪಾಯಿ ಕೆಜಿಗೆ ಮಾರುವಂತ ಟೀ ಪೌಡರ್ ಮೇಲೆ ಅವ್ರಿಗೆ 50 ರೂಪಾಯಿ ಲಾಭ ಇರುತ್ತೆ. ಇನ್ನು ಡಸ್ಟ್ ಹಾಗೇನೆ ಪ್ರೈಮ್ ನ ಮಿಕ್ಸ್ ಮಾಡೋಕ್ ಆಗದೆ ಇರೋದ್ರಿಂದ ಅವುಗಳನ್ನ ನಾವು ಬಿಡಿಯಾಗಿ ಮಾರಬಹುದಾಗುತ್ತೆ. ನಾವು ಪ್ರೀಮಿಯಂ ಕ್ವಾಲಿಟಿನ 100 ರೂಪಾಯಿ ಲಾಭ ಇಟ್ಕೊಂಡು ಮಾರಬಹುದು. ನಾವು ಈ ಕ್ವಾಲಿಟಿ ಇರುವಂತದನ್ನ ಕೆಜಿಗೆ 300 ರೂಪಾಯಿ ಅಂತ ತಗೊಂಡ್ ಬಂದ್ರೆ ನಾವು ಇದನ್ನ ಚೆನ್ನಾಗಿ ಪ್ಯಾಕ್ ಮಾಡಿ, ಅದು ಬ್ರ್ಯಾಂಡ್ ಮೂಲಕ ಪ್ಯಾಕ್ ಮಾಡಿ ನಾವು ಹೋಲ್ಸೇಲ್ ಅಲ್ಲಿ ಇದನ್ನ 400 ರೂಪಾಯಿವರೆಗೂ ಮಾರಬಹುದು. ಇದನ್ನ ನಾವು ರಿಟೇಲ್ ಅಲ್ಲಿ ನೋಡೋದಾದ್ರೆ ದೊಡ್ಡ ಕಂಪನಿಗಳು 700 ರೂಪಾಯಿವರೆಗೂ ಮಾರುತ್ತವೆ. ನಾವು ಇದನ್ನ ಹೋಲ್ಸೇಲ್ ಅಲ್ಲಿ 400 ರೂಪಾಯಿಗಂತ ಕೊಟ್ರೆ ಅವ್ರ ಅದನ್ನ ರಿಟೇಲ್ ಆಗಿ 450, 500 ರೂಪಾಯಿವರೆಗೂ ಮಾರ್ತಾರೆ. ಸೊ ನಮಗೆಲ್ಲಾ ಖರ್ಚು ತೆಗೆದು ಕೂಡ ಕೆಜಿಗೆ 100 ರೂಪಾಯಿ ಲಾಭ ಅಂತೂ ಸಿಗುತ್ತೆ. ನಾವೀಗ ಡಸ್ಟ್ ಪೌಡರ್ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ. ಡಸ್ಟ್ ಪೌಡರ್ ಕೆಜಿಗೆ 150 ರೂಪಾಯಿಂದ ಸಿಗುತ್ತೆ. ನೀವು ಇದನ್ನ ಟೀ ಶಾಪ್ಗಳಿಗೆ ಮಾರಬಹುದು. ಅಲ್ಲಿ ನೀವು ಅದನ್ನ ಕೆಜಿಗೆ 250 ರೂಪಾಯಿವರೆಗೂ ಕೊಡಬಹುದು. ದಿನಕ್ಕೆ ನೀವು 50 ಕೆಜಿ ಮಾರಿದ್ರೆ ಒಳ್ಳೆ ಲಾಭ ಸಿಗುತ್ತೆ ಅಂತ ಹೇಳ್ಬೋದು. ಕೆಲವರೆಲ್ಲ ತುಂಬಾ ಬಲ್ಕ್ ಆಗಿ ಮಾರ್ತಾ ಇದ್ರೆ ಕೆಜಿಗೆ 50 ರೂಪಾಯಿ ಲಾಭ ಇಟ್ಕೊಂಡು ಮಾರ್ತಾರೆ. ಇನ್ ಕೆಲವರು ಅಂದ್ರೆ 5 ಕೆಜಿ 10 ಅಥವಾ ಕ್ರೆಡಿಟ್ಸ್ ಕೊಡಬೇಕು ಅನ್ನೋರು 100 ರೂಪಾಯಿ ಲಾಭ ಇಟ್ಕೊಂಡು ಮಾರ್ತಾರೆ. ಒಂದ್ ವೇಳೆ ನಮ್ಮ ಹತ್ರ ಹೆಚ್ಚಾಗಿ ಸ್ಟಾಕ್ ಏನಾದ್ರೂ ಕೊಂಡ್ಕೊಳ್ತಾ ಇದ್ರೆ ನಾವು ಮಾರುವಂತ ರೇಟ್ ಅಲ್ಲಿ ಸ್ವಲ್ಪ ಕಡಿಮೆ ಲಾಭ ಇಟ್ಕೊಂಡು ಮಾರಿದ್ರೆ ಸೇಲ್ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ನಾವು ಹೀಗೆ ಪ್ರತಿದಿನ ಡಸ್ಟ್ ಟೀ ಪೌಡರ್, ಪ್ರೈಮ್ ಕ್ವಾಲಿಟಿ ಹಾಗೆ ಈ ಟೀ ಪೌಡರ್ಗಳನ್ನ ಮಾರ್ತಾ ಇದ್ರೆ ನಮಗೆ ದಿನಕ್ಕೆ 5,000 ರೂಪಾಯಿ ವ್ಯಾಪಾರ ಆಗುತ್ತೆ. ಸೊ ಅದ್ರಲ್ಲಿ ನಾವು ಈ ಮಷಿನರಿ ಖರ್ಚು, ಲೇಬರ್ ಖರ್ಚು ಅಂತ ತೆಗೆದ್ರೂ ನಮಗೆ ದಿನಕ್ಕೆ 3,000 ರೂಪಾಯಿ ಲಾಭ ಅಂತೂ ಉಳಿಯುತ್ತೆ. ನೀವೇನಾದ್ರೂ ಒಳ್ಳೆ ಮಾರ್ಕೆಟಿಂಗ್ ಮಾಡಿದ್ರೆ ತಿಂಗಳಿಗೆ ನಿಮಗೆ ಆರಾಮಾಗಿ 90,000 ರೂಪಾಯಿ ಸಿಗುತ್ತೆ. ಒಂದ್ ವೇಳೆ ಜಾಗ ಏನಾದ್ರೂ ಸ್ವಂತದ್ದಾದ್ರೆ ಇದ್ದಿದ್ದು ಲಾಭ ಆಗುತ್ತೆ. ಈಗ ಈ ಬಿಸ್ನೆಸ್ ನ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಖಂಡಿತವಾಗಿ ಎಲ್ಲಾ ಬಿಸ್ನೆಸ್ ಗಳಿಗೂ ಮಾರ್ಕೆಟಿಂಗ್ ಅನ್ನುವಂಥದ್ದು ಒಂದು ಟಫ್ ಟಾಸ್ಕ್. ಖಂಡಿತವಾಗಿ ಇದನ್ನ ಮಾರ್ಕೆಟಿಂಗ್ ಮಾಡೋದಕ್ಕೆ ಒಂದು ಒಳ್ಳೆ ಐಡಿಯಾ ಇರಬೇಕಾಗುತ್ತೆ. ಈ ಟೀ ಪೌಡರ್ಗಳನ್ನ ನೀವು ಕಿರಾಣಿ ಶಾಪ್ಗಳಿಗೆ ಹಾಗೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳಿಗೆ ಮಾರಬಹುದು. ಹಾಗೆ ಚಿಕ್ಕ ಅಂಗಡಿಗಳಿರುತ್ತಲ್ವಾ, ಸೊ ಅವ್ರಿಗೆ ನೀವು ಈ ಫಾಯಿಲ್ ಪ್ಯಾಕಿಂಗ್ ಅನ್ನುವಂಥದ್ದನ್ನ ನೀಡ್ತಾ ಇದ್ರೆ 10 ರೂಪಾಯಿಂದ ಪ್ಯಾಕಿಂಗ್ಗಳನ್ನು ನಾವು ಕೊಟ್ರೆ ಸೇಲ್ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ಹಾಗೆ ನೀವು ಇದನ್ನ ಹೋಟೆಲ್ಗಳಿಗೆ, ಟೀ ಪಾಯಿಂಟ್ಗಳಿಗೂ ಹೋಗ್ಕೊಡ್ಬಹುದು.
ಅಲ್ಲೂ ಸಹ ನಾವು ಇದನ್ನ ಡಿಸ್ಪ್ಲೇಲಿ ಹಾಕಿದ್ರೆ, ಅಂದ್ರೆ ನೀಟಾಗಿ ಅಟ್ರಾಕ್ಟಿವ್ ಆಗಿ ಪ್ಯಾಕಿಂಗ್ ಮಾಡೋದ್ರ ಮೂಲಕ ಡಿಸ್ಪ್ಲೇ ಮಾಡಿದ್ರೆ ಒಳ್ಳೆ ಸೇಲ್ ಇರುತ್ತೆ. ಇದರ ಜೊತೆಗೆ ನಾವಿದ್ನ ಅಮೆಜಾನ್, ಫ್ಲಿಪ್ಕಾರ್ಟ್ ಹಾಗೇನೆ ಗ್ರೋಸರಿ ಸ್ಟೋರ್ಗಳಲ್ಲೂ ಕೂಡ ನಾವಿದ್ನ ಮಾರಾಟ ಮಾಡಿದ್ರೆ ಖಂಡಿತ ಒಳ್ಳೆ ಸೇಲ್ ಇರುತ್ತೆ. ಒಂದು 15ರಿಂದ 20% ವರೆಗೂ ನಮ್ಗೆ ಇದರಲ್ಲಿ ಲಾಭ ಸಿಗುತ್ತೆ. ಹಾಗೆ ನೀವು ಈ ಪ್ರಾಡಕ್ಟ್ನ ಹೋಮ್ ಡೆಲಿವರಿನೂ ಮಾಡಬಹುದು. ಅಂದ್ರೆ 250 ಗ್ರಾಮ್ಸ್ 500 ಗ್ರಾಮ್ಸ್ ಪ್ಯಾಕ್ಗಳನ್ನ ಕೆಲವೊಂದು ಕಂಪನಿಗಳು ಹೋಮ್ ಡೆಲಿವರಿ ಮಾಡ್ತವೆ. ಸೊ ನೀವು ಕೂಡ ಹಾಗೆ ಮಾಡಿದ್ರೆ ಸೇಲ್ ಹೆಚ್ಚಾಗಿರುತ್ತೆ. ಇತ್ತೀಚೆಗೆ ಇದನ್ನ ಮೊಬೈಲ್ ವ್ಯಾನ್ಸ್ಗಳ ಮೂಲಕನೂ ಮಾರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಯಾವ್ದಾದ್ರೂ ಒಂದು ಏರಿಯಾನ ಸೆಲೆಕ್ಟ್ ಮಾಡಿಕೊಂಡು ಆ ಏರಿಯಾದಲ್ಲಿ ಈ ಮೊಬೈಲ್ ವ್ಯಾನ್ಗೆ ಚೆನ್ನಾಗಿ ಡೆಕೋರೇಟ್ ಮಾಡಬೇಕು. ಅಂದ್ರೆ ನಿಮ್ಮ ಲೋಗೋ ಸ್ಟಿಕ್ಕರ್ಗಳಿಂದ ಒಟ್ನಲ್ಲಿ ಜನರಿಗೆ ನಿಮ್ಮ ಪ್ರಾಡಕ್ಟ್ ಏನು ಹಾಗೆ ನಿಮ್ಮ ಬ್ರ್ಯಾಂಡ್ ಏನು ಅನ್ನುವಂಥದ್ದು ಗೊತ್ತಾಗೋ ರೀತಿಯಲ್ಲಿ ನಾವು ಅದನ್ನ ಡೆಕೋರೇಟ್ ಮಾಡಿ ಆ ಮೊಬೈಲ್ ವ್ಯಾನ್ಗಳ ಮೂಲಕ ಮಾರ್ಕೆಟಿಂಗ್ ಮಾಡಿದ್ರೆ ಅಲ್ಲೂ ಸಹ ನೀವು ಸೇಲ್ ಹೆಚ್ಚಾಗಿರುತ್ತೆ. ಹೀಗೂ ಮಾರಬಹುದು. ಹೀಗೆ ಒಂದ್ ಏರಿಯಾದಲ್ಲಿ ಒಂದಿನ, ಇನ್ನೊಂದು ಏರಿಯಾದಲ್ಲಿ ಇನ್ನೊಂದಿನ, ಸೊ ಈ ರೀತಿ ಮಾಡಿದ್ರೆ ಟೋಟಲ್ ಆಗಿ ಆ ಊರಲ್ಲಿ ನಾವು ಎಲ್ಲಾ ಕಡೆಗೂ ಮಾರಬಹುದು. ಹಾಗೆ ನೀವಲ್ಲಿ ಬ್ಯಾನರ್ಗಳನ್ನು ಕೂಡ ಹಾಕಬಹುದು. ಈ 10ರಿಂದ 15 ವರ್ಷಗಳ ಮುಂಚೆ ನಾವು ಈ ಟೀ ಪೌಡರ್ಗಳ ಸೇಲ್ ನಾವು ನೋಡೋದಾದ್ರೆ ಆ ಪ್ಯಾಕ್ಗಳಲ್ಲಿ ಆಫರ್ಗಳ ರೂಪದಲ್ಲಿ ಒಂದಷ್ಟು ಕೂಪನ್ಸ್ಗಳನ್ನ ಕೊಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಕಂಪನಿಗಳು ಖರ್ಚನ್ನ ಕಡಿಮೆ ಮಾಡೋದಕ್ಕೆ ಈ ತರದ ಕೂಪನ್ಸ್ಗಳನ್ನ ಕೊಡ್ತಾ ಇಲ್ಲ. ಸೊ ಹಾಗಾಗಿ ನೀವು ಈ ತರದ ಕೂಪನ್ಸ್ಗಳನ್ನ ಒಂದಷ್ಟು ಖರ್ಚು ಮಾಡಿ ಒಂದಷ್ಟು ಆಫರ್ಸ್ಗಳಂತ ಅಥವಾ ಏನಾದ್ರೂ ಗಿಫ್ಟ್ಸ್ಗಳನ್ನ ಅಥವಾ ಲಕ್ಕಿ ಡ್ರಾ ಮಾಡ್ತೀವಿ, ಸೊ ಈ ತರದ ಒಂದಷ್ಟು ಆಫರ್ಸ್ಗಳನ್ನ ಕೊಟ್ರೆ ಖಂಡಿತ ಸೇಲ್ ಹೆಚ್ಚಾಗಿರುತ್ತೆ, ಪಬ್ಲಿಸಿಟಿ ಚೆನ್ನಾಗಿರುತ್ತೆ, ಅದರಲ್ಲೂ ಮೌತ್ ಪಬ್ಲಿಸಿಟಿ ಚೆನ್ನಾಗಿರುತ್ತೆ. ಸೊ ಟೋಟಲ್ ಆಗಿ 3 ಲಕ್ಷ ರೂಪಾಯಿ ಬಂಡವಾಳದಲ್ಲಿ ಈ ಬಿಸ್ನೆಸ್ ನ ನೀವು ಶುರು ಮಾಡಬಹುದು. ಆದ್ರೆ ನೀವು ಕಡಿಮೆ ಬಂಡವಾಳದಲ್ಲಿ ಶುರು ಮಾಡಿದ್ರೆ ಹೆಚ್ಚು ಶಾಪ್ಗಳಿಗೆ ನೀವು ಇದನ್ನ ಸಪ್ಲೈ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ನೀವು ಸ್ವಂತವಾಗಿ ನಿಮ್ಮದೇ ಬ್ರ್ಯಾಂಡ್ ಮೂಲಕ ಮಾರಾಟ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಯಾಕೆಂದ್ರೆ ಬರೀ 150 ಅಥವಾ 200 ರೂಪಾಯಿ ಮಾರುವಂತವ್ರು ತುಂಬಾ ಜನ ಇದ್ದಾರೆ. ಸೊ ಅವರು ಅವ್ರ ಹತ್ರನೇ ಕೊಂಡ್ಕೊಳ್ತಾರೆ. ಹಾಗಾಗಿ ನೀವು ನಿಮ್ಮ ಕಂಪನಿಯ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ, ಲೋಗೋ ಡಿಸೈನ್ ಮಾಡಿಸ್ಕೊಳ್ಳಿ, ನಿಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ಮಾಡ್ಕೊಳ್ಳಿ. ಹಾಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನ ನೀವು ಮಾರಿದ್ರೆ ಒಳ್ಳೆ ಲಾಭ ನೀವು ತೆಗಿಬಹುದು. ಒಂದ್ ವೇಳೆ ನೀವು ನಾರ್ಮಲ್ ಟೀ ಪೌಡರ್ನ ಇದೇ ರೇಟಿಗೆ ಮಾರಿದ್ರೆ ಯಾರಾದ್ರೂ ಸರಿನೇ ಒಂದ್ಸಾರಿ ಕೊಂಡ್ಕೊಳ್ತಾರೆ, ಆದ್ರೆ ಪುನಃ ಅವರು ಕೊಂಡ್ಕೊಳ್ಳೋದಕ್ಕೆ ಬರೋದೇ ಇಲ್ಲ. ಹಾಗಾಗಿ ನೀವು ಒಳ್ಳೆ ಕ್ವಾಲಿಟಿ ಇರೋದನ್ನ ತಗೊಂಡು ಒಳ್ಳೆ ಪ್ಯಾಕಿಂಗ್ ಮಾಡಿ ನೀವು ಮಾರಾಟ ಮಾಡಿದ್ರೆ ಖಂಡಿತ ಕಸ್ಟಮರ್ಸ್ ಬರ್ತಾರೆ, ಕೊಂಡ್ಕೊಳ್ತಾರೆ. ಅದು ಇವತ್ತಿನ ಮಾರ್ಕೆಟ್ ಅಲ್ಲಿ ಇನ್ನೂ 10 ರೂಪಾಯಿ ಜಾಸ್ತಿ ಇದ್ರೂ ಚಿಂತೆ ಇಲ್ಲ, ಅವ್ರು ಬಂದು ನಿಮ್ಮ ಹತ್ರ ಕೊಂಡ್ಕೊಳ್ತಾರೆ. ಹಾಗಾಗಿ ಕ್ವಾಲಿಟಿ ಅನ್ನುವಂಥದ್ದು ಹಾಗೆ ಟ್ರಸ್ಟ್ ಅನ್ನುವಂಥದ್ದನ್ನ ನಾವು ಯಾವಾಗ್ಲೂ ಕೂಡ ಕಸ್ಟಮರ್ ಜೊತೆಗೆ ಮೇಂಟೈನ್ ಮಾಡಬೇಕಾಗುತ್ತೆ. ನಿಮ್ಗೆ ಈ ಬಿಸ್ನೆಸ್ ಬಗ್ಗೆ ಇನ್ನೇನಾದ್ರೂ ಮಾಹಿತಿ ಬೇಕಿತ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ನಿಮಗೆ ಅಸ್ಸಾಂ ಟೀ ಸೆಲ್ಲರ್ಸ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮೂಲಕ ನೀಡ್ತಾ ಇದ್ದೀನಿ. ಸೊ ನೀವು ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಪ್ರಾಡಕ್ಟ್ ತಿಳ್ಕೊಳ್ಳಿ, ಕ್ವಾಲಿಟಿ ಟೆಸ್ಟ್ ಮಾಡ್ಕೊಳ್ಳಿ, ನಂತರ ನೀವು ಕೊಂಡ್ಕೊಳ್ಬಹುದು. ಸೊ ಫ್ರೆಂಡ್ಸ್, ಇದು ಇವತ್ತಿನ ಬಿಸ್ನೆಸ್. ಸೊ ಮುಂದಿನ ಬಾರಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ.